ಸರ್ಕಾರ ಅಂತೂ ನಮ್ಮ ರಾಜ್ಯದ ಆಸ್ಪಿರೆಂಟ್ಸ್ಗಳಿಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಯಾಮಾರಿಸಿರುವಂಥದ್ದು ಈಗ ಆಲ್ರೆಡಿ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಈಗ ಇನ್ನೊಂದು ಪ್ರಶ್ನೆಯನ್ನ ಎಲ್ಲ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಬೆಳಗ್ಗೆ ನನಗೂ ಕೂಡ ತುಂಬಾ ಮೆಸೇಜಸ್ಗಳು ಬಂದಿತ್ತು. ಏನು ಅಂತಂದ್ರೆ, ಈಗ ನೆಕ್ಸ್ಟ್ ಏನು ಮಾಡೋಣ, ಹೋರಾಟ ಅಥವಾ ಬೇರೆ ಏನು ಯಾವ ರೀತಿ ಅಂತೇಳಿ. ನಾವು ಕೂಡ ಅಷ್ಟೇ, ನಾನು ಮೊನ್ನೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ, ಬೆಂಗಳೂರಲ್ಲಿ ಮಾಡೋಣ ಅಂತೇಳಿ ಒಂದು ನಿರ್ಧಾರ ಮಾಡಿದ್ದೀವಿ ಅಂತ. ಬಟ್ ತುಂಬ ಜನ ಆಸ್ಪಿರೆಂಟ್ಸ್ ಕೇಳಿದರೆ ಬೇಡ ಬೆಂಗಳೂರಲ್ಲಿ, ಯಾಕೆ ಅಂತಂದರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ನಾವು ಮಾಡೋ ಹಾಗಿದ್ರೆ ಧಾರವಾಡದಲ್ಲೇ ಇನ್ನೊಂದು ಹೋರಾಟವನ್ನು ಮಾಡೋಣ ಅಂತೇಳಿ. ನೋಡಿ, ಈ ಒಂದು ವಿಡಿಯೋಗೆ ಸರಿಸುಮಾರು 1000ಕ್ಕೂ ಹೆಚ್ಚು ಕಮೆಂಟ್ಸ್ ಆದರೂ ಧಾರವಾಡದಲ್ಲಿ ಹೋರಾಟ ಮಾಡೋಣ ಅನ್ನೋ ಒಂದು ಕಮೆಂಟ್ಸ್ಗಳು ಬೇಕು. ಕಾರಣ, ಈ ಒಂದು ಹೋರಾಟಕ್ಕೆ ಅವಕಾಶ ನಿಮ್ಗೆ ಗೊತ್ತೇ ಇದೆ, ಎಷ್ಟು ಕಷ್ಟ ಇದೆ ಅವಕಾಶ ಪಡೆಯೋದು ಆ್ಯಂಡ್ ಪರ್ಮಿಷನ್ ತೊಗೊಳ್ಳೋದು ಎಲ್ಲವೂ ಕೂಡ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಏನು ಪ್ರಯತ್ನ ಮಾಡ್ಬೋದು. ಈಗ ಮೊನ್ನೆ ಕಲಬುರಗಿದು ಹೆಂಗಾಯ್ತು ನಿಮ್ಗೆ ಗೊತ್ತಿದೆ. ಸ್ವಲ್ಪ ಹೋರಾಟಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಕೋರ್ಟ್ ಮೂಲಕ ಆದರೂ ಪಡೆದಿರುವಂಥದ್ದು. ಸೊ ಅದೇ ರೀತಿ ಈಗ ನಾವು ಶಾಂತಿಯುತವಾಗಿ ಸರ್ಕಾರಕ್ಕೆ ಮಾನ್ಯರೇ, ಗೌರವಾನ್ವಿತರೆ ಅಂತೇಳಿ ಮರ್ಯಾದೆ ಕೊಟ್ಟು ಸಮಯ ಎಲ್ಲ ಮುಗಿದು ಹೋಯಿತು. ಇನ್ನು ಮರ್ಯಾದೆಗೆ ಸರ್ಕಾರವೂ ಅರ್ಹರಲ್ಲ, ಕೊಟ್ಟರೆ ನಮಗೂ ಕೂಡ ಬೆಲೆ ಇರಲ್ಲ. ಸೊ ಇನ್ನೇನಿದ್ರು ನಾವು ಬೇರೆ ಭಾಷೆಯಲ್ಲಿ ನಮ್ಮ ಉದ್ಯೋಗದ ಹಕ್ಕನ್ನು ನಾವು ಕೇಳಬೇಕಾಗತ್ತೆ. ಪ್ರತಿ ಬಾರಿ ಕೂಡ ಒಂದೊಂದು ಸುಳ್ಳುಗಳನ್ನ ಹೇಳ್ತಾ 30 ದಿನದಲ್ಲಿ ನೇಮಕಾತಿ ಶುರು ಮಾಡೋದಕ್ಕೆ ನೀವು ತಯಾರಿ ಮಾಡಿ ಆದೇಶ ಅಂತೇಳಿ ಪ್ರಕಟಣೆ ಹೊರಡಿಸಿದ್ರು. ಎಲ್ಲಿದೆ 30 ದಿನ ಆಗೋಯ್ತು. ಈಗ ಪ್ರತಿ ಬಾರಿ ಕೂಡ ಒಂದೊಂದು ಸುಳ್ಳುಗಳನ್ನ ಹೇಳ್ತಾ ಹೋದರೆ ಎಷ್ಟು ದಿನ ಅಂತ ನಂಬ್ತಾರೆ ಹೇಳಿ ಆಸ್ಪಿರೆಂಟ್ಸ್ಗಳು. ಸೊ ಅದಕ್ಕೆ ಒಂದು ಪ್ಲಾನ್ ಮಾಡೋ ಹಾಗಿದ್ರೆ ಅನಿರ್ದಿಷ್ಟಾವಧಿ ಒಂದು ಉಗ್ರ ಹೋರಾಟ ಆಗಬೇಕು. ಸುಮ್ಮನೆ ಮನವಿ ಕೊಡ್ತೀವಿ, 2000 ಜನಕ್ಕೆ ಅವಕಾಶ ಕೊಡಿ, 3000 ಜನಕ್ಕೆ ಕೊಡಿ ಅಂದರೆ ಖಂಡಿತವಾಗಿ ಹೇಳ್ತೀನಲ್ಲ, ಇನ್ನೂ ಅಂತ 100 ಹೋರಾಟ ಮಾಡಿದ್ರು ಅವ್ರು ನೋಟಿಫಿಕೇಶನ್ಸ್ ಮಾಡಲ್ಲ. ಈಗಿರೋ ಪರಿಸ್ಥಿತಿಯಲ್ಲಿ ದಯವಿಟ್ಟು ನಾನೊಂದು ಕೈ ಮುಗಿದು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದವರಲ್ಲಿ ಕೇಳ್ಕೊಳ್ಳೋದು, ಈ ಹೋರಾಟಕ್ಕೆ ನೀವು ಕೈ ಜೋಡಿಸಿ. ಮತ್ತೆ ಶಾಂತಿ ಮಂತ್ರದ ಪಠಣೆಯಿಂದ ಕೂತ್ಕೊಂಡ್ರೆ ಏನೂ ಕೆಲಸ ಆಗಲ್ಲ ದಯವಿಟ್ಟು. ಯಾಕೆಂದರೆ ನೀವು ಪಾಪ ಕೋಚಿಂಗ್ ಕೊಡ್ತೀರಾ, ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗ್ತೀರಾ, ಅದರ ಜೊತೆ ನೋಟಿಫಿಕೇಶನ್ ಇಲ್ಲ ಅಂದರೆ ಅವರೆಷ್ಟು ಕೋಚಿಂಗ್ ಪಡ್ಕೊಂಡು ಎಷ್ಟು ಓದಿದ್ರು ಏನು ಲಾಭ ಹೇಳಿ. ದಯವಿಟ್ಟು ಈ ಬಾರಿ ಎಲ್ಲರೂ ಕೈ ಜೋಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡಲೇಬೇಕು. ಇಲ್ಲ ಅಂತಂದರೆ ಇನ್ನೂ ಇವರು ಒಳ ಮೀಸಲಾತಿ ಚುನಾವಣೆ ಅಂದ್ಕೊಂಡು ಇನ್ನೂ 1 ವರ್ಷ ಹಿಂಗೆ ತಳ್ಳಿದ್ರೆ ಪಾಪ ಈಗಾಗಲೇ ಓದುತ್ತಾ ಕಾಯ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳ ವಯಸ್ಸಂತೂ ಬಿಡಿ ಕಳೆದು ಹೋಯಿತು. ಇನ್ನು ಅವರ ಅಮೂಲ್ಯ ಸಮಯ, ಇನ್ನೂ ಎಷ್ಟೋ ಜನ ಯಾವುದೋ ಒಂದು ಭರವಸೆಯಲ್ಲಿ ಧೈರ್ಯವಾಗಿ ಇದ್ದಾರೆ. ಬಟ್ ಆ ಭರವಸೆನ ಹೋದರೆ ಖಂಡಿತವಾಗಿಯೂ ಇನ್ನು ಬಹಳಷ್ಟು ಜನರಿಗೆ ಯಾವ ರೀತಿ ಆಘಾತ ಆಗುತ್ತೋ ಹೇಳೋಕ್ಕಾಗಲ್ಲ. ದಯವಿಟ್ಟು ಈ ಬಾರಿ ಎಲ್ಲರೂ, ನಾಟ್ ಓನ್ಲಿ ವಿದ್ಯಾರ್ಥಿಗಳೇ ಅಂತಲ್ಲ, ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ಕೊಡಬೇಕು. ಎಸ್ಪೆಷಲಿ ರೈತ ಸಂಘಟನೆಗಳು. ಈಗೇನು ಮೊನ್ನೆ ನಮ್ಮ ಶಶಿಕಾಂತ್ ಗುರೂಜಿ ಅವರಾಗಿರ್ಬೋದು, ಚುನ್ನಪ್ಪ ಪೂಜಾರಿ ಅವರೆಲ್ಲ ಹೇಳಿದರು. ಸೊ ಅವರು ಕೂಡ ಹೋರಾಟಕ್ಕೆ ಅವ್ರನ್ನ ಕರೆತರೋಣ. ಆ ರೀತಿ ಅದೊಂದು ಒಗ್ಗಟ್ಟಿನ ಹೋರಾಟ ಮಾಡಿದ್ರೆ ಮಾತ್ರ ಧಾರವಾಡದಲ್ಲಿ ಖಂಡಿತವಾಗಿ ಸಾಧ್ಯ ಇದೆ. ಸರ್ಕಾರ ಜಸ್ಟ್ ಒಂದು ಬಸ್ ಅಥವಾ ಒಂದು ಯಾವುದಕ್ಕಾದ್ರೂ ಒಂದು ಡ್ಯಾಮೇಜ್ ಏನು ಪಬ್ಲಿಕ್ ಪ್ರಾಪರ್ಟಿ ಆದರೆ ಖಂಡಿತವಾಗಿ ಎಚ್ಚೆತ್ಕೊಳ್ತಾರೆ. ಯಾಕೆ ಅಂತಂದರೆ ಬರೀ ಬಾಯಿ ಮಾತಿಂದ ಹೇಳೋದಲ್ಲ, ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಏನಂತಂದರೆ ಇವರೆಲ್ಲ ಓದೋ ಅಭ್ಯರ್ಥಿಗಳು, ಓದುವಂಥ ಆಸ್ಪಿರೆಂಟ್ಸ್, ಇವರಿಗೆಲ್ಲ ಭಯ ಇದೆ, ಕೇಸ್ಗೆ ಹೆದರ್ತಾರೆ, ಬೇರೆ ಏನೋ ಹೇಳಿ ಎದುರಿಸ್ಬಿಡ್ಬೋದು ಅಂತೇಳಿ ಆರಾಮಾಗಿ ತಿಳ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತಗೊಳ್ಳಲ್ಲ, ಎಲ್ಲ ತಿಳಿದವರಿದ್ದಾರೆ ಅಂತ. ಎಷ್ಟು ದಿನ ತಿಳಿದವ್ರು ಇರ್ತಾರೆ ಹೇಳಿ? 2 ವರ್ಷ ಆಯಿತು. ಪದೇ ನೀವು ನೇಮಕಾತಿ ಮಾಡ್ತೀವಿ ಅಂತ ಆಸೆ ಹುಟ್ಟಿಸೋದು, ಆ ಆಸೆಯನ್ನು ನಂಬ್ಕೊಂಡು ಕಾಯೋದು, ಮತ್ತೆ ಹಾಗೆ ನಿರಾಶೆ ಆಗೋದು. ಸೊ ಇದು ಬೇಡ. ದಯವಿಟ್ಟು ಒಂದು ತಾಳ್ಮೆಗೂ ಕೂಡ ಮಿತಿ ಇದೆ. ಈ ಒಂದು ವಿಡಿಯೋಗೆ ಅತಿ ಹೆಚ್ಚು ಕಮೆಂಟ್ಸ್ಗಳು ಧಾರವಾಡದ ಹೋರಾಟದ ಕುರಿತು ನೀವು ಮಾಡಿ. ಸೊ ಹಾಗೆ ಎಲ್ಲರೂ ಈ ಬಾರಿ ಒಗ್ಗಟ್ಟಾಗಿ, ಬರೀ ನಾಟ್ ಓನ್ಲಿ ಹೇಳ್ತೀನಲ್ಲ ವಿದ್ಯಾರ್ಥಿ ಸಂಘಟನೆಗಳು ಅದಂತೇನೆ ಅಲ್ಲ, ಎಲ್ಲ ಸಂಘಟನೆಗಳ ಬೆಂಬಲವನ್ನು ಕೂಡ ಈ ಹೋರಾಟಕ್ಕೆ ನಾವು ಪಡಿಬೇಕು. ತಡ ಆದರೂ ಪರವಾಗಿಲ್ಲ, ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನು ರೂಪಿಸಬೇಕು. ಈ ರೀತಿ ಆಯಿದ್ರೆ ಮಾತ್ರ. ನೋಡಿ, ನೇಪಾಳದಲ್ಲಿ ನೋಡಿದರೆ ಏನೇನು ಆಗಿದೆ ಪರಿಸ್ಥಿತಿ. ಈಗ ಹೊಸದಾಗಿ ಪ್ರಧಾನಮಂತ್ರಿ ಕೂಡ ಆದರೂ ಅಲ್ಲಿ. ಯಾವಾಗ ನಾವು ಹೇಳೋ ಮಾತುಗಳನ್ನು ಸರ್ಕಾರ ಕೇಳಲ್ಲ, ಸರ್ಕಾರ ಯುವ ಶಕ್ತಿಗೆ ಬೆಲೆ ಕೊಡಲ್ಲ, ಆಗ ಒಂದು ಕ್ರಾಂತಿ ಆಗಲೇಬೇಕು. ಸುಮ್ಮನೆ ನಾವು ಮನವಿ ಕೊಡ್ತೀವಿ, ಮಾನ್ಯರೇ, ಹಿರಿಯರೇ ಅಂತ ಗೌರವ ಕಂಡುಕೊಂಡು ಕೇಳ್ಕೊಂಡ್ರೆ ಅವ್ರು ಇನ್ನೂ 2 ವರ್ಷ ಹೋದರೂ ನೀವು ಹಿಂಗೆ ಕೇಳ್ತಾರೆ ನಮ್ಮ ಸರ್ಕಾರ ಮುಗಿಯೋವರೆಗೂ ಅನ್ನೋ ರೀತಿ ಇದೆ ಅವರ ರೆಸ್ಪಾನ್ಸ್. ಈಗೇನೋ ಚುನಾವಣೆ ಇದೆ, ನಾಳೆ ಮತ್ತೆ ಇನ್ನೊಂದು ಚುನಾವಣೆ ಬರುತ್ತೆ, ಅವಾಗ ಇನ್ನೊಂದು ನೀತಿ ಸಂಹಿತೆ, ಹಿಂಗೆ ಹೇಳ್ಕೊಂಡು ಹೋದ್ರೆ ಎಷ್ಟು ದಿನ ಕಾಯೋದು ಹೇಳಿ? ನಾವೇನು ಬೇರೆ ಏನು ಕೇಳ್ತಾ ಇಲ್ಲ.
ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ. ಇನ್ಯಾರು ಕೆಲವರು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದೇ ಹೇಳ್ತೀರ. ದಯವಿಟ್ಟು ಈ ಪಕ್ಷದ ಆರಾಧನೆ, ವ್ಯಕ್ತಿ ಆರಾಧನೆಯನ್ನ ಬಿಟ್ಟುಬಿಡಿ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ. ನಾವು ಯಾರನ್ನು ಕೂಡ ಇಲ್ಲಿ ಗ್ರೇಟ್ ಅಂತ ಹೇಳ್ತಿಲ್ಲ. ಏನು ವಿರೋಧ ಪಕ್ಷದವರು ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಅವ್ರನ್ನ ಹಾಗೆ ಅಂತ ಹೊಗಳ್ತಿಲ್ಲ. ಅವರು ಅದೇ ಕೆಲಸ ಮಾಡಿದವರು. ಸೊ ಅದಕ್ಕೆ ಅವ್ರನ್ನ ಕಿತ್ತೆಸ್ತು ಇವ್ರನ್ನ ತಂದು ಅಧಿಕಾರಕ್ಕೆ ಕೂಡಿಸಿದ್ದಾರೆ. ಬಟ್ ಇವರು ಅದನ್ನು ಮಾಡಿಲ್ಲ ಅಂತಂದರೆ, ಆ್ಯಂಡ್ ಉಪಚುನಾವಣೆ ಈಗ ದಾವಣಗೆರೆ, ಬಾಗಲಕೋಟೆ, ದಯವಿಟ್ಟು ನೀವು ಅಲ್ಲಿನ ಯುವಜನತೆ, ವೋಟರ್ಸು ತುಂಬ ಏನು ಜವಾಬ್ದಾರಿಯುತವಾಗಿ ಮತ ಚಲಾಯಿಸಿ. ನಿಮ್ಮನ್ನು ಹೆಂಗೆ ನಡೆಸ್ಕೊಂಡಿದೆ ಸರ್ಕಾರ ಹಾಗೆ ನೀವು ಓಟ್ ಹಾಕಿ. ಅವ್ರಿಗೊಂದು ಪಾಠ ಕಲೀಲಿ. ಇಲ್ಲ ಅಂತಂದರೆ ಖಂಡಿತವಾಗಿ ಹೇಳ್ತೀನಲ್ಲ, ಅವ್ರು ಸುಧಾರಿಸಲ್ಲ. ಇನ್ನೇನು ಮತ್ತೆ ಅವ್ರ ಪಕ್ಷನ ಗೆದ್ದರೆ ಅಲ್ಲಿ ಅವರಿಗೆ ಖಂಡಿತವಾಗಿ ಮತ್ತಷ್ಟು ಹುಮ್ಮಸ್ಸು ಬರುತ್ತೆ. ಯಾರೇನು ಮಾಡ್ಕೊಳ್ತಾರೆ, ನಾವೇನು ಎಷ್ಟು ಅಕ್ರಮ ಮಾಡಿದ್ರೇನು, ಯಾವ ಪರೀಕ್ಷೆಯನ್ನು ಸ್ಕ್ಯಾಮ್ ಮಾಡಿಸಿದ್ರೇನು ಅನ್ನೋ ಹಂತಕ್ಕೆ ಬಂದು ನಿಂತು ಬಿಡ್ತಾರೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೋರಾಟ ಮಾಡೋ ಹಾಗಿದ್ರೆ ಸಂಘಟಿತರಾಗಿ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ರೆಡಿಯಾಗಿ ಎಲ್ಲ ಆಸ್ಪಿರೆಂಟ್ಸ್ ನೋಡಿ, ಧಾರವಾಡದಲ್ಲಿದ್ದವರಷ್ಟೇ ಹೋರಾಟ ಮಾಡಬೇಕು, ಸುತ್ತಮುತ್ತ ಇದ್ದವರಷ್ಟೇ ಬಂದು ಹೋರಾಟ ಮಾಡಬೇಕು ಅನ್ನೋ ಆಗಿದ್ರೆ ಆಗಲ್ಲ. ರಾಜ್ಯದ ಪ್ರತಿಯೊಬ್ಬ ಆಸ್ಪಿರೆಂಟ್, ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಕೂಡ ಹೋರಾಟಕ್ಕೆ ಬಂದರೆ ಮಾತ್ರ ಸಕ್ಸಸ್ ಆಗುತ್ತೆ ಹೊರತು ಧಾರವಾಡದಲ್ಲಿದ್ದಾರೆ ಬಿಡಿ ಅಲ್ಲಿ ಒಂದು 10,000 ಜನ 20,000 ಜನ ಮಾಡ್ಕೊತಾರೆ ನಮಗದ್ರ ಲಾಭ ಸಿಗುತ್ತೆ ಅಂದರೆ ಖಂಡಿತವಾಗಿ ಯಶಸ್ಸು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಧಾರವಾಡದಲ್ಲಿರೋ ಪಾಪ ಅವರಲ್ಲಿದ್ದಾರೆ. ಈ 2 ಬಾರಿ ಕೂಡ ತುಂಬ ಅದ್ಭುತವಾಗಿ ಹೋರಾಟ ಮಾಡಿದ್ದಾರೆ. ಸುಮ್ಮನೆ ಅಲ್ಲ, ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಕಾನೂನು ಕೈಗೆತ್ಕೊಂಡು ಯಾವ ರೀತಿ ರಿಸ್ಕ್ ತೊಗೊಳ್ಬೇಕು ಎಲ್ಲ ರಿಸ್ಕ್ ತೊಗೊಂಡು ಹೋರಾಟ ಮಾಡಿದ್ದಾರೆ. ಸೊ ದಯವಿಟ್ಟು ಅದಕ್ಕೆ ನಾವು ಮತ್ತೊಂದಿಷ್ಟು ಕಡೆಯನ್ನು ತುಂಬಬೇಕು. ಇಲ್ಲ ಅಂತಂದರೆ ನಾವು ಎಷ್ಟೇ ದಿನ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಬೇರೆ ಯಾವುದೇ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಕೂತ್ಕೊಂಡು ಮಾತಾಡಿದ್ರು ಕೆಲಸ ಆಗಲ್ಲ. ಇದು ಈ ಬಾರಿ ನಮ್ಮ ಸಂಘಟಿತರಾಗಿ ಹೋರಾಡುವಂಥ ನಮ್ಮ ಗುಣ, ನಮ್ಮ ಒಗ್ಗಟ್ಟು ಮಾತ್ರ ಕೆಲಸಕ್ಕೆ ಬರೋದು. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು ಕೂಡ ನಮಗೆ ಬೆಂಬಲ ಕೊಡಬೇಕು. ಯಾಕಂದರೆ ಒಳ ಮೀಸಲಾತಿ ವಿಷಯವಾಗಿ ಕೂಡ ಸರ್ಕಾರ ಏನು ಡ್ರಾಮಾ ಮಾಡ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಬಾರಿ ಬೆಂಬಲಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡೋಣ. ಅಟ್ಲೀಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಧಾರವನ್ನಾದರೂ ಸರಿಯಾಗಿ ತೆಗೆದುಕೊಂಡ್ರೆ ಒಂದು ಯಶಸ್ಸು ಸಿಕ್ಕಂಗೆ. ಜಸ್ಟ್ ಘೋಷಣೆ ಆದರೆ ಸಾಕು, ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಇಲ್ಲ ಅಂತಂದರೆ ಅವರು ಮತ್ತಷ್ಟು ವಿಳಂಬ ಮಾಡೋದಂತೂ. ಈ ವಿಳಂಬದಿಂದಾಗಿ ನಮ್ಮ ಭವಿಷ್ಯ, ನಮ್ಮ ಅಮೂಲ್ಯ ಸಮಯ ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ. ಈಗಾಗಲೇ ಪಾಪ 38 ವರ್ಷ 35 ವರ್ಷ ಇನ್ನೆಷ್ಟು ವರ್ಷ ಓದ್ತಾರೆ ಹೇಳಿ? ಎಲ್ಲದಕ್ಕೂ ಒಂದು ಮಿತಿ ಇದೆ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ದಯವಿಟ್ಟು ನಿಮ್ಮ ಹತ್ರ ಪ್ಲಾನ್ ಬಿ ಇಲ್ಲ, ಏನು ಸ್ಕಿಲ್ಸ್ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಬರೀ ಓದೋದಲ್ಲ, ಅದನ್ನು ಕೂಡ ಡೆವಲಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸರ್ಕಾರಿ ನೌಕರಿ ನಮ್ಮ ಹಣೆಯಲ್ಲಿ ಬರ್ದಿರಲ್ಲ. ಅದಿಲ್ಲ ಅಂದರೆ ಇಮಿಡಿಯೇಟಾಗಿ ನಾವು ಇನ್ನೊಂದು ದಾರಿಗೆ ಹೋಗಲೇಬೇಕಾಗತ್ತೆ. ಅದಕ್ಕೆ ಪ್ಲಾನ್ ಬಿ ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆ ನಮ್ಮ ಕೌಶಲ್ಯಗಳು ಕೂಡ ತುಂಬ ಇಂಪಾರ್ಟೆಂಟ್. ಮೊನ್ನೆ ನಾನೊಂದು ಪ್ರೋಗ್ರಾಮ್ ಬಗ್ಗೆ ತಿಳಿಸಿದ್ದೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸ್ವಂತ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ, ಆ ಕಡೆ ಪ್ಲಾನ್ ಬಿ ಕೂಡ ರೆಡಿ ಇರಲಿ. ಅದ್ರ ಜೊತೆ ಪ್ಲಾನ್ ಎ ನೀವು ಏನು ಮಾಡ್ತಾ ಇದ್ರೋ ಅದ್ರ ಕಡೆ ಶ್ರಮ ವಹಿಸಿ ಅದನ್ನು ಕೂಡ ಮಾಡಿ ನೋಡಿ. ಈ ವಿಡಿಯೋನ ಹೆಚ್ಚು ಅಭ್ಯರ್ಥಿಗಳಿಗೆ ತಲುಪಿಸಿ ಕಮೆಂಟಲ್ಲಿ ಹೋರಾಟದ ಕುರಿತಾಗಿ ಹಂಚ್ಕೊಳ್ಳಿ. ಖಂಡಿತವಾಗಿ ನಮಗದು ಹೆಲ್ಪ್ಫುಲ್ ಆಗುತ್ತೆ. ನಾವು ಇದನ್ನು ಅವಕಾಶ ಪಡ್ಕೊಳ್ಳೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಒಪಿನಿಯನ್ ತುಂಬ ಇಂಪಾರ್ಟೆಂಟು. ಸೊ ದಯವಿಟ್ಟು ಧಾರವಾಡದಲ್ಲಿ ಹೋರಾಟ ಮಾಡೋಣ ಅಥವಾ ಏನು ಮಾಡೋಣ ಅನ್ನುವಂಥದ್ದನ್ನು ನಿರ್ಧಾರ ಮಾಡೋಣ. ಧನ್ಯವಾದಗಳು.